7/2025 ದಿನ ಭವಿಷ್ಯ ಗುರುವಾರ 1. ಮೇಷ. ಮೇಷ ಲಾಭದ ಮನೆ. ಚಂದ್ರನು ನಿಮ್ಮ 11ನೇ ಮನೆ ಲಾಭದ ಮನೆಯಲ್ಲಿ ಇರುವುದರಿಂದ ನಿಮ್ಮ ದೀರ್ಘಕಾಲದ ಆಸೆಗಳು ಈಡೇರುತ್ತವೆ. ಇದು ನಿಮ್ಮ ಆರ್ಥಿಕ ಲಾಭ ಹೆಚ್ಚಿಸುವ ಮತ್ತು ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿಸುವ ದಿನ. ವೃತ್ತಿ ಮತ್ತು ವ್ಯಾಪಾರ. ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಸಾಮಾಜಿಕ ಸಂಪರ್ಕಗಳು ಮತ್ತು ಹಿರಿಯ ಅಧಿಕಾರಿಗಳ ಸಹಾಯದಿಂದ ಯಶಸ್ಸು ಸಾಧಿಸುವಿರಿ. ಹೂಡಿಕೆಯಲ್ಲಿ ಲಾಭದ ಯೋಗವಿದೆ. ಯಾವುದೇ ಪ್ರಮುಖ ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳಲು ಇದು ಶುಭ ಸಮಯ. ಪ್ರೀತಿ ಮತ್ತು ಕುಟುಂಬ. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಸಾಮಾಜಿಕ ಕೂಟಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತದೆ. ನಿಮ್ಮ ಪ್ರೀತಿಯ ಸಂಬಂಧವು ಬಲಗೊಳ್ಳುತ್ತದೆ. ಆರೋಗ್ಯ. ಆರೋಗ್ಯ ಉತ್ತಮವಾಗಿರುತ್ತದೆ. ಮಾನಸಿಕವಾಗಿ ಉಲ್ಲಾಸದಿಂದ ಇರುವಿರಿ. 2. ವೃಷಭ. ವೃಷಭ ಕರ್ಮಸ್ಥಾನ. ಚಂದ್ರನು ನಿಮ್ಮ 10ನೇ ಮನೆ ಕರ್ಮಸ್ಥಾನೆಯಲ್ಲಿ ಇರುವುದರಿಂದ ವೃತ್ತಿ ಜೀವನದಲ್ಲಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ನಿಮಗೆ ಗೌರವ ಮತ್ತು ಮನ್ನಣೆ ಸಿಗಲಿದೆ. ವೃತ್ತಿ ಮತ್ತು ವ್ಯಾಪಾರ. ಕೆಲಸದ ಸ್ಥಳದಲ್ಲಿ ನಿಮ್ಮ ದಕ್ಷತೆ ಮತ್ತು ಜವಾಬ್ದಾರಿಯುತ ನಡವಳಿಕೆ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಪಡೆಯುತ್ತದೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ವರ್ಗಾವಣೆ ನಿರೀಕ್ಷಿಸಬಹುದು. ವ್ಯಾಪಾರದಲ್ಲಿ ಲಾಭ ಗಳಿಸಲು ಮಾಡಿದ ಪ್ರಯತ್ನಗಳು ಫಲ ನೀಡುತ್ತವೆ. ಪ್ರೀತಿ ಮತ್ತು ಕುಟುಂಬ. ಕೆಲಸದ ಒತ್ತಡದಿಂದಾಗಿ ಕುಟುಂಬಕ್ಕೆ ಸಮಯ ಕೊಡಲು ಸಾಧ್ಯವಾಗದಿರಬಹುದು. ಸಂಗಾತಿಯೊಂದಿಗೆ ಮಾತುಕತೆ ನಡೆಸಿ ಅವರ ಅಭಿಪ್ರಾಯಕ್ಕೆ ಗೌರವ ನೀಡಿ. ಆರೋಗ್ಯ. ಕೆಲಸದ ಒತ್ತಡದಿಂದ ಬರುವ ಆಯಾಸದ ಹೊರತಾಗಿ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. 3. ಮಿಥುನ. ಮಿಥುನ ಭಾಗ್ಯದ ಮನೆ. ಚಂದ್ರನು ನಿಮ್ಮ 9ನೇ ಮನೆ ಭಾಗ್ಯದ ಮನೆಯಲ್ಲಿ ಇರುವುದರಿಂದ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರೆಯುತ್ತದೆ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ. ವೃತ್ತಿ ಮತ್ತು ವ್ಯಾಪಾರ. ಉನ್ನತ ಶಿಕ್ಷಣ ಬಯಸುವ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ. ವಿದೇಶಿ ಸಂಪರ್ಕಗಳಿಂದ ಲಾಭವಾಗಲಿದೆ. ದೀರ್ಘಕಾಲದ ಕಾನೂನು ವಿವಾದಗಳು ಬಗೆಹರಿಯುತ್ತವೆ. ಗುರು ಅಥವಾ ಮಾರ್ಗದರ್ಶಕರಿಂದ ಉಪಯುಕ್ತ ಸಲಹೆ ಪಡೆಯುವಿರಿ. ಪ್ರೀತಿ ಮತ್ತು ಕುಟುಂಬ. ಕುಟುಂಬದ ಹಿರಿಯರಿಂದ ಆಶೀರ್ವಾದ ಸಿಗಲಿದೆ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಇರುತ್ತದೆ. ನಿಮ್ಮ ಪ್ರಯಾಣ ಯೋಜನೆಗಳು ಯಶಸ್ವಿಯಾಗುತ್ತವೆ. ಆರೋಗ್ಯ. ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದರಿಂದ ಮಾನಸಿಕ ನೆಮ್ಮದಿ ಸಿಗುತ್ತದೆ. 4. ಕರ್ಕಾಟಕ. ಕರ್ಕಟಕ ಅಷ್ಟಮ ಚಂದ್ರ. ಚಂದ್ರನು ನಿಮ್ಮ 8ನೇ ಮನೆ ಅಷ್ಟಮ ಸ್ಥಾನೆಯಲ್ಲಿ ಇರುವುದರಿಂದ ನೀವು ಪ್ರತಿ ಹೆಜ್ಜೆಯಲ್ಲೂ ಎಚ್ಚರ ವಹಿಸಬೇಕು. ಅನಿರೀಕ್ಷಿತ ಘಟನೆಗಳು ನಡೆಯಬಹುದು. ವೃತ್ತಿ ಮತ್ತು ವ್ಯಾಪಾರ. ಹಣಕಾಸಿನ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಿ. ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಸಂಶೋಧನೆ, ವಿಮೆ ಅಥವಾ ಗುಪ್ತ ವಿಷಯಗಳ ಅಧ್ಯಯನದಲ್ಲಿರುವವರಿಗೆ ಇದು ಉತ್ತಮ ದಿನ. ಇತರರ ವೈಯಕ್ತಿಕ ವಿಚಾರಗಳಿಗೆ ಪ್ರವೇಶಿಸಬೇಡಿ. ಪ್ರೀತಿ ಮತ್ತು ಕುಟುಂಬ. ಸಂಗಾತಿಯೊಂದಿಗೆ ಭಾವನಾತ್ಮಕ ಮತ್ತು ಆಳವಾದ ಮಾತುಕತೆಗಳು ನಡೆಯುತ್ತವೆ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿ. ಅನಗತ್ಯ ವಾದಗಳಿಂದ ದೂರವಿರಿ. ಆರೋಗ್ಯ. ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ವಾಹನ ಚಾಲನೆಯಲ್ಲಿ ಹೆಚ್ಚು ಜಾಗರೂಕರಾಗಿರಿ. 5. ಸಿಂಹ. ಸಿಂಹ ಪಾಲುದಾರಿಕೆ ಮನೆ. ಚಂದ್ರನು ನಿಮ್ಮ 7ನೇ ಮನೆ ಸಂಗಾತಿ ಮತ್ತು ಪಾಲುದಾರಿಕೆಯ ಮನೆಯಲ್ಲಿ ಇರುವುದರಿಂದ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳ ಮೇಲೆ ಬೆಳಕು ಬೀರುತ್ತದೆ. ವೃತ್ತಿ ಮತ್ತು ವ್ಯಾಪಾರ. ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಅಥವಾ ಹೂಡಿಕೆಗಳು ಯಶಸ್ಸನ್ನು ತರುತ್ತವೆ. ಸಹಯೋಗದ ಮೂಲಕ ಕೆಲಸ ಮಾಡುವುದು ನಿಮಗೆ ಲಾಭ ತರುತ್ತದೆ. ಯಾವುದೇ ಪ್ರಮುಖ ನಿರ್ಧಾರವನ್ನು ಸಂಗಾತಿಯೊಂದಿಗೆ ಚರ್ಚಿಸಿ ತೆಗೆದುಕೊಳ್ಳುವುದು ಒಳ್ಳೆಯದು. ಪ್ರೀತಿ ಮತ್ತು ಕುಟುಂಬ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಮಧುರತೆ ಇರುತ್ತದೆ. ಒಂಟಿ ಜನರಿಗೆ ವಿವಾಹ ಪ್ರಸ್ತಾಪಗಳು ಬರುವ ಸಾಧ್ಯತೆ ಇದೆ. ಸಂಗಾತಿಯ ಸಂಪೂರ್ಣ ಬೆಂಬಲ ಸಿಗಲಿದೆ. ಆರೋಗ್ಯ. ಆರೋಗ್ಯ ಉತ್ತಮವಾಗಿರುತ್ತದೆ. 6. ಕನ್ಯಾ. ಕನ್ಯಾ ಶತ್ರುಸ್ಥಾನ. ಚಂದ್ರನು ನಿಮ್ಮ 6ನೇ ಮನೆ ಶತ್ರು ಮತ್ತು ರೋಗದ ಸ್ಥಾನೆಯಲ್ಲಿ ಇರುವುದರಿಂದ ನಿಮ್ಮ ದಿನಚರಿಯಲ್ಲಿ ಶಿಸ್ತು ಮತ್ತು ಪರಿಶ್ರಮ ಮುಖ್ಯವಾಗುತ್ತದೆ. ವೃತ್ತಿ ಮತ್ತು ವ್ಯಾಪಾರ. ನಿಮ್ಮ ಗುಪ್ತ ಶತ್ರುಗಳ ಚಟುವಟಿಕೆಗಳ ಬಗ್ಗೆ ಎಚ್ಚರವಿರಲಿ, ಆದರೆ ನಿಮ್ಮ ಶ್ರಮದಿಂದ ಅವರನ್ನು ಸೋಲಿಸುವ ಸಾಮರ್ಥ್ಯ ನಿಮಗಿರುತ್ತದೆ. ಸಾಲ, ಹಣಕಾಸು ಮತ್ತು ನ್ಯಾಯಾಲಯದ ವಿಷಯಗಳಲ್ಲಿ ಯಶಸ್ಸು ಸಿಗಲಿದೆ. ಪ್ರೀತಿ ಮತ್ತು ಕುಟುಂಬ. ಪ್ರೇಮ ಸಂಬಂಧಗಳಲ್ಲಿ ಸಣ್ಣ ಗೊಂದಲಗಳು ಉಂಟಾಗಬಹುದು. ನಿಮ್ಮ ಮನಸ್ಸಿನ ಮಾತನ್ನು ಸರಿಯಾಗಿ ವ್ಯಕ್ತಪಡಿಸಿ. ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆರೋಗ್ಯ. ಕರುಳು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ನಿಮ್ಮ ಆಹಾರ ಪದ್ಧತಿ ಮತ್ತು ದೈನಂದಿನ ವ್ಯಾಯಾಮದ ಬಗ್ಗೆ ಗಮನ ಕೊಡಿ. 7. ತುಲಾ. ತುಲಾ ವಿದ್ಯಾ ಮತ್ತು ಪ್ರೀತಿಯ ಮನೆ. ಚಂದ್ರನು ನಿಮ್ಮ 5ನೇ ಮನೆ ಜ್ಞಾನ, ಪ್ರೀತಿ ಮತ್ತು ಮಕ್ಕಳ ಸ್ಥಾನೆಯಲ್ಲಿ ಇರುವುದರಿಂದ ನಿಮ್ಮ ಸೃಜನಶೀಲತೆ ಮತ್ತು ಬೌದ್ಧಿಕ ಸಾಮರ್ಥ್ಯಗಳು ಹೆಚ್ಚಾಗುತ್ತವೆ. ವೃತ್ತಿ ಮತ್ತು ವ್ಯಾಪಾರ. ಶಿಕ್ಷಣ, ಕಲಾವಿದರು, ಕ್ರೀಡಾ ವಲಯ ಅಥವಾ ಮನರಂಜನಾ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ದೊಡ್ಡ ಯಶಸ್ಸು ಸಿಗುತ್ತದೆ.
ಹಠಾತ್ ಧನಲಾಭ ಅಥವಾ ಊಹೆ ಆಧಾರಿತ ಹೂಡಿಕೆಯಲ್ಲಿ ಲಾಭದ ಯೋಗವಿದೆ. ಪ್ರೀತಿ ಮತ್ತು ಕುಟುಂಬ ಪ್ರೇಮಿಗಳಿಗೆ ಇದು ಅತ್ಯುತ್ತಮ ದಿನ. ನಿಮ್ಮ ಸಂಬಂಧದಲ್ಲಿ ಹೊಸ ಉತ್ಸಾಹ ಮತ್ತು ಪ್ರೀತಿ ಮೂಡುತ್ತದೆ. ಮಕ್ಕಳಿಂದ ಸಂತೋಷ ಮತ್ತು ಪ್ರಗತಿಯ ಸುದ್ದಿ ಕೇಳುವಿರಿ. ಆರೋಗ್ಯ ಮಾನಸಿಕವಾಗಿ ಶಾಂತಿಯುತವಾಗಿರುವಿರಿ. ಇದು ನಿಮ್ಮ ದೈಹಿಕ ಆರೋಗ್ಯವನ್ನು ಸುಧಾರಿಸುತ್ತದೆ. 8. ವೃಶ್ಚಿಕ ಸುಖದ ಮನೆ. ಚಂದ್ರನು ನಿಮ್ಮ 4ನೇ ಮನೆ ಸುಖ, ತಾಯಿ ಮತ್ತು ಆಸ್ತಿಯ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಗಮನವು ಮನೆಯ ಮತ್ತು ಕೌಟುಂಬಿಕ ಸೌಕರ್ಯಗಳ ಮೇಲೆ ಇರುತ್ತದೆ. ವೃತ್ತಿ ಮತ್ತು ವ್ಯಾಪಾರ ಕೆಲಸದ ಸ್ಥಳದಲ್ಲಿ ಒತ್ತಡ ಕಡಿಮೆ ಇರುತ್ತದೆ. ನೀವು ಮನೆ ಅಥವಾ ವಾಹನಕ್ಕೆ ಸಂಬಂಧಿಸಿದ ಹೂಡಿಕೆ ಬಗ್ಗೆ ಚಿಂತನೆ ನಡೆಸುವಿರಿ. ಗೃಹೋಪಯೋಗಿ ವಸ್ತುಗಳ ಮೇಲೆ ಖರ್ಚು ಮಾಡುವ ಸಾಧ್ಯತೆಯಿದೆ. ಪ್ರೀತಿ ಮತ್ತು ಕುಟುಂಬ ಮನೆಯ ವಾತಾವರಣವು ಶಾಂತಿಯುತವಾಗಿರುತ್ತದೆ. ತಾಯಿ ಅಥವಾ ಮನೆಯ ಹಿರಿಯ ಮಹಿಳೆಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಸಂಗಾತಿಯಿಂದ ಭಾವನಾತ್ಮಕ ಬೆಂಬಲ ಸಿಗುತ್ತದೆ. ಆರೋಗ್ಯ ಮಾನಸಿಕ ನೆಮ್ಮದಿ ಹೆಚ್ಚುತ್ತದೆ. 9. ಧನು ಪರಾಕ್ರಮದ ಮನೆ. ಚಂದ್ರನು ನಿಮ್ಮ 3ನೇ ಮನೆ ಧೈರ್ಯ, ಸಂವಹನ ಮತ್ತು ಸಹೋದರರ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ವೃತ್ತಿ ಮತ್ತು ವ್ಯಾಪಾರ ನಿಮ್ಮ ಸಂವಹನ ಕೌಶಲ್ಯದಿಂದ ನೀವು ಕಠಿಣ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸುವಿರಿ. ಸಹೋದ್ಯೋಗಿಗಳಿಗೆ ಮತ್ತು ಕಿರಿಯರಿಗೆ ಸಹಾಯ ಮಾಡುವಿರಿ. ಸಣ್ಣ ಆದರೆ ಲಾಭದಾಯಕ ಪ್ರಯಾಣ ಮಾಡಬಹುದು. ಪ್ರೀತಿ ಮತ್ತು ಕುಟುಂಬ ಸಹೋದರ ಸಹೋದರಿಯರೊಂದಿಗೆ ಬಾಂಧವ್ಯ ಬಲಗೊಳ್ಳುತ್ತದೆ. ಪ್ರೀತಿ ಸಂಬಂಧದಲ್ಲಿ ಸಂವಹನದಲ್ಲಿನ ಸ್ಪಷ್ಟತೆ ಪ್ರಮುಖ ಪಾತ್ರ ವಹಿಸುತ್ತದೆ. ಆರೋಗ್ಯ ಶಕ್ತಿಯುತ ಮತ್ತು ಉತ್ಸಾಹದಿಂದ ಇರುತ್ತೀರಿ. 10. ಮಕರ ಧನದ ಮನೆ. ಚಂದ್ರನು ನಿಮ್ಮ 2ನೇ ಮನೆ ಹಣ, ಕುಟುಂಬ ಮತ್ತು ಮಾತುಯಲ್ಲಿ ಇರುವುದರಿಂದ ಆರ್ಥಿಕ ಸ್ಥಿತಿ ಮತ್ತು ಕುಟುಂಬದ ಮೇಲೆ ಗಮನ ಹರಿಸುವಿರಿ. ವೃತ್ತಿ ಮತ್ತು ವ್ಯಾಪಾರ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ. ನಿಮ್ಮ ಮಾತು ಜನರನ್ನು ಆಕರ್ಷಿಸುತ್ತದೆ. ಇದು ವೃತ್ತಿಪರ ಸಂವಹನಗಳಲ್ಲಿ ಲಾಭ ತರುತ್ತದೆ. ಹಣ ಉಳಿತಾಯ ಮಾಡುವ ಮತ್ತು ಹೂಡಿಕೆ ಮಾಡುವ ಬಗ್ಗೆ ಗಂಭೀರವಾಗಿ ಯೋಚಿಸುವಿರಿ. ಪ್ರೀತಿ ಮತ್ತು ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವಿರಿ. ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಮಾತುಕತೆಯಲ್ಲಿ ಮೃದುತ್ವ ಕಾಯ್ದುಕೊಳ್ಳಿ. ಆರೋಗ್ಯ ಕುತ್ತಿಗೆ ಅಥವಾ ಹಲ್ಲಿನ ಸಮಸ್ಯೆಗಳ ಬಗ್ಗೆ ಎಚ್ಚರವಿರಲಿ. 11. ಕುಂಭ ಲಗ್ನಸ್ಥಾನ. ಚಂದ್ರನು ನಿಮ್ಮ 1ನೇ ಮನೆ ಲಗ್ನ ಅಥವಾ ವ್ಯಕ್ತಿತ್ವದ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಮಾನಸಿಕ ಮತ್ತು ದೈಹಿಕ ಶಕ್ತಿ ಹೆಚ್ಚಾಗುತ್ತದೆ. ವೃತ್ತಿ ಮತ್ತು ವ್ಯಾಪಾರ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ವೈಯಕ್ತಿಕ ಅಭಿವೃದ್ಧಿಗೆ ಗಮನ ಕೊಡಲು ಇದು ಉತ್ತಮ ಸಮಯ. ನಿಮ್ಮ ನಿರ್ಧಾರಗಳನ್ನು ದೃಢವಾಗಿ ತೆಗೆದುಕೊಳ್ಳುವಿರಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಉಪಸ್ಥಿತಿ ಗಮನ ಸೆಳೆಯುತ್ತದೆ. ಪ್ರೀತಿ ಮತ್ತು ಕುಟುಂಬ ನಿಮ್ಮ ವೈಯಕ್ತಿಕ ಆಕರ್ಷಣೆ ಹೆಚ್ಚಾಗುತ್ತದೆ. ಸಂಗಾತಿಯೊಂದಿಗೆ ಉತ್ತಮ ತಿಳುವಳಿಕೆ ಇರುತ್ತದೆ. ಒಟ್ಟಾರೆ ಸಂತೋಷ ಮತ್ತು ಸಮೃದ್ಧಿಯ ದಿನ. ಆರೋಗ್ಯ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ, ಆದರೆ ಅತಿಯಾದ ಕೆಲಸದ ಒತ್ತಡದಿಂದ ದೂರವಿರಿ. 12. ಮೀನ ವ್ಯಯದ ಮನೆ. ಚಂದ್ರನು ನಿಮ್ಮ 12ನೇ ಮನೆ ವ್ಯಯ ಮತ್ತು ವಿದೇಶಿ ಸ್ಥಾನದಲ್ಲಿ ಇರುವುದರಿಂದ ಖರ್ಚು ಮತ್ತು ವಿದೇಶಿ ಸಂಪರ್ಕಗಳ ಮೇಲೆ ಗಮನ ಹರಿಸುವಿರಿ. ವೃತ್ತಿ ಮತ್ತು ವ್ಯಾಪಾರ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಬಹುದು. ಹಣಕಾಸಿನ ನಿರ್ವಹಣೆಯನ್ನು ಎಚ್ಚರಿಕೆಯಿಂದ ಮಾಡಿ. ವಿದೇಶಿ ಕಂಪನಿಗಳು ಅಥವಾ ದೂರದ ಪ್ರದೇಶಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ. ಪ್ರೀತಿ ಮತ್ತು ಕುಟುಂಬ ಅನಗತ್ಯ ವಿವಾದಗಳಿಂದ ದೂರವಿರಿ. ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚೆ ನಡೆಸುವಿರಿ. ಒಂಟಿಯಾಗಿ ಧ್ಯಾನ ಮಾಡಲು ಇದು ಉತ್ತಮ ಸಮಯ. ಆರೋಗ್ಯ ನಿದ್ರಾಹೀನತೆ ಅಥವಾ ಕಣ್ಣುಗಳಿಗೆ ಸಂಬಂಧಿಸಿದ ಸಣ್ಣಪುಟ್ಟ ಸಮಸ್ಯೆಗಳು ಕಾಡಬಹುದು. ಇಂದಿನ ಶುಭ ಅಂಶಗಳು. ವಿವರ. ಇಂದಿನ ಲಕ್ಕಿ ರಾಶಿಗಳು: ಮೇಷ, ಸಿಂಹ, ಧನು. ರಾಹುಕಾಲ ಮಧ್ಯಾಹ್ನ 1:15 ರಿಂದ ಮಧ್ಯಾಹ್ನ 3. ದಿನದ ದೇವರು ಶ್ರೀ ವಿಷ್ಣು, ಶ್ರೀ ದತ್ತಾತ್ರೇಯ. ಗುರುವಾರಕ್ಕೆ ಪರಿಹಾರ: ಅರಿಶಿನ, ಕೇಸರಿ ಅಥವಾ ಬಾಳೆಹಣ್ಣುಗಳನ್ನು ದೇವಸ್ಥಾನದಲ್ಲಿ ದಾನ ಮಾಡುವುದು ಮತ್ತು ಹಳದಿ ಬಟ್ಟೆಗಳನ್ನು ಧರಿಸುವುದು ಶುಭ. ನಿಮ್ಮ ದಿನವು ಶುಭವಾಗಲಿ ಎಂದು ಹಾರೈಸುತ್ತೇನೆ.